ಇವತ್ತು ಈ ಸ್ಲೀವ್ಲೆಸ್ ಟೈಯಿಂಗ್ ಫ್ರಾಕನ್ನು ಯಾವ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸ್ಲೀವ್ಲೆಸ್ ಫ್ರಾಕು, ಶೋಲ್ಡರ್ ಹತ್ರ ಟೈಯಿಂಗ್ ಇದೆ, ಬಾಟಮ್ ಪಾರ್ಟ್ಗೆ 4 ಲೇಯರ್ ಬರುತ್ತೆ. ಬನ್ನಿ ಇದನ್ನು ಯಾವ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿಂದ ನಾನು ವೇಸ್ಟ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇವಾಗ ಈ ಲೈನಿಂದ ನಾನು ವೇಸ್ಟ್ ಲೆಂತ್ ಅನ್ನ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನನ್ನ ವೇಸ್ಟ್ ಲೆಂತ್ ಬಂದು 39.5 ಇಂಚಸ್ಸು. ಸೊ ಈ ಥರ ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ ಕೂಡ ಮಾರ್ಕಿಂಗ್ ಮಾಡ್ಕೋತಿದ್ದೀನಿ. ಮೊದಲಿಗೆ ನಾನು ಫುಲ್ ಶೋಲ್ಡರ್ ಏನಿದೆ ಅದರದ್ದು ಡಿವೈಡೆಡ್ ಬೈ 2 ಅನ್ನು ತಗೋತಾ ಇದ್ದೀನಿ, 7 ಇಂಚಸ್ ಅಂತ ತಗೊಳ್ತಾ ಇದ್ದೀನಿ. ಇವಾಗ ನಾನು ಶೋಲ್ಡರನ್ನು ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ನೆಕ್ ಡೀಪ್ ಎಷ್ಟಿದೆ ಅಂತ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 6.5 ಇದೆ. ಈ ಡೀಪನ್ನು ಶೋಲ್ಡರಲ್ಲಿ ನಾನು ಮೈನಸ್ ಮಾಡ್ಕೋತಾ ಇದ್ದೀನಿ. ಪ್ರತಿ 1 ಇಂಚ್ಗೆ 1/4 ಇಂಚ್ ಥರ ನಾನು ಮೈನಸ್ ಮಾಡ್ಕೋತಾ ಇದ್ದೀನಿ. ಕಾಲು, ಅರ್ಧ, ಮುಕ್ಕಾಲು, 1, 1/4, 1/2, 1/3 ಈ ಥರ ಮೈನಸ್ ಮಾಡ್ಕೋತಾ ಇದ್ದೀನಿ. ಇದೇ ನನ್ನ ಆಕ್ಚುಯಲ್ ಶೋಲ್ಡರ್ಗೆ ಬೇಕಾಗಿರೋ ಮೆಜರ್ಮೆಂಟು. ಇವಾಗ ಇಲ್ಲಿಂದ ನಾನು 3 ಇಂಚಸ್ ಶೋಲ್ಡರ್ ಬಿಡ್ತನ ತಗೋತಾ ಇದ್ದೀನಿ. ಮಿಕ್ಕಿರೋದು ನೆಕ್ ಬಿಡ್ತು. ಇವಾಗ ಆರ್ಮ್ ಡೌನ್ ಅನ್ನ ತಗೊಳ್ಳೋದಕ್ಕೆ ಇದು ಡೀಪ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಆರ್ಮ್ ಫಾರ್ಮುಲಾ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಫುಲ್ ಡೀಪ್ ಇದೆಯಲ್ಲ, ಹಾಗಾಗಿ ನನ್ನ ಫುಲ್ ಆರ್ಮ್ ಬಂದು 17 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 8.5 ಬರುತ್ತೆ. ಇದರಿಂದ -2 ಇಂಚಸ್ ಅಂತ ತಗೊಳ್ತಾ ಇದ್ದೀನಿ. ಇವಾಗ ನಾವು ಫುಲ್ ಶೋಲ್ಡರ್ ತಗೊಂಡು ಕ್ಲೋಸ್ ನೆಕ್ ಮಾಡ್ತಾ ಇದ್ದೀವಿ ಅಂದರೆ -1.5. ಇದು ಡೀಪ್ ನೆಕ್ ಆಗಿರೋದ್ರಿಂದ -2 ಇಂಚಸ್ ಅಂತ ತಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಏನು ಶೋಲ್ಡರ್ ತಗೊಂಡಿದ್ದೀವಿ ಅದರದೇ ಆಗಲ್ಲ, ನಾನು ಕೆಳಗಡೆ ಈ ಥರ ತಗೊಂಡು ಡೌನಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ ಡಿವೈಡೆಡ್ ಬೈ 4 ಅಂತ ಮಾಡ್ಕೋತಾ ಇದ್ದೀನಿ. ನನ್ನ ಮೆಜರ್ಮೆಂಟ್ ಬಂದು 37 ಇದೆ. ಡಿವೈಡೆಡ್ ಬೈ 4 ಅಂದರೆ 9.25, 9.5 ಅಂತ ರೌಂಡ್ ಫಿಗರ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆರಡರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಆರ್ಮ್ ಹೋಲನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿದೆ. ಇವಾಗ ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ನಾನು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಬಂದು ವೇಸ್ಟ್ ಡಿವೈಡೆಡ್ ಬೈ 4 ಅಂತ. ನನ್ನ ವೇಸ್ಟ್ ಬಂದು 33 ಇದೆ, 8.25 ಬರುತ್ತೆ. ರೌಂಡ್ ಫಿಗರ್ ಮಾಡಿ 8.5 ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಈ ತರ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ವೇಸ್ಟ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ವೇಸ್ಟ್ ಲೆಂತ್ಗೆ ಬ್ಯಾಕ್ ಲೈನ್ ತಗೊಂಡಿದ್ನೋ ಅದನ್ನೇ ತಗೊಂಡು ಅರ್ಧ ಇಂಚ್ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನನ್ನ ಶೋಲ್ಡರ್ ಅನ್ನ ನೆಕ್ ಡೀಪ್ ಮೇಲೆ ಎಷ್ಟು ಡೀಪ್ ಇದೆ ಅದನ್ನು ನೋಡ್ಕೊಂಡು ಮೈನಸ್ ಮಾಡ್ಕೊಂಡು ತಗೋತಾ ಇದ್ದೀನಿ. 6.5 ಡೀಪ್ ಹಾಕೋತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬಂದು 14 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 7 ಆಗುತ್ತೆ. 7 ಅನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪ್ರತಿ 1 ಇಂಚ್ಗೆ 1/4 ಇಂಚ್ ತರ ಮೈನಸ್ ಮಾಡ್ಕೋತಾ ಇದ್ದೀನಿ. ಕಾಲು, ಅರ್ಧ, ಮುಕ್ಕಾಲು, 1, 1/4, 1/2, 1/3 ನೋಡಿ. ಈ 1/3 ಇಲ್ಲಿ ಮೈನಸ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ದೀಪ ಹಾಕೋತೀರಾ ಅದರ ಮೇಲೆ ಮೈನಸ್ ಮಾಡ್ಕೋಬಹುದು. ಇಲ್ಲಿ ಶೋಲ್ಡರ್ ಬಿಡ್ತನ ಬ್ಯಾಕಲ್ಲಿ ಎಷ್ಟು ತಗೊಂಡಿದ್ದೀರೋ ಅದನ್ನೇ ತಗೊಳ್ತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಅನ್ನು ಸೇಮ್ ಬ್ಯಾಕಲ್ಲಿ ಏನು ತಗೊಂಡಿದ್ದೀನಿ ಅದನ್ನ ತಗೋತಾ ಇದ್ದೀನಿ. ಇಲ್ಲಿ ಚೆಸ್ಟ್ ಮಾರ್ಕಿಂಗ್ಗೆ ಸೇಮ್ ಫುಲ್ ಬಸ್ ಡಿವೈಡೆಡ್ ಬೈ 4 ಅಂತಾನೆ ಮಾಡ್ಕೋತಾ ಇದ್ದೀನಿ. 9.5 ಬಂದಿದೆ. ಪ್ಲಸ್ 1/2 ಎಕ್ಸ್ಟ್ರಾ ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕಡೆಯಿಂದ ಡೌನ್ಗೆ ಮಿಡಲ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡ್ಕೊಂಡು ಆರ್ಮ್ ಹೋಲ್ ಶೇಪ್ ಕೊಡ್ತಾ ಇದ್ದೀನಿ. ಫಸ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಆಗಿದೆ. ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ಶೇಪ್ ಕೊಡ್ತಾ ಇದ್ದೀನಿ. ಫುಲ್ ಆರ್ಮ್ ಹೋಲ್ ಬಂದು 17 ಇಂಚಸ್ ಇದೆ. ಬೈ 2 ಮಾಡ್ಕೊಂಡ್ರೆ 8.5 ಬರುತ್ತೆ. 8.5 ಕರೆಕ್ಟ್ ಆಗಿದೆ. ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ಗೆ ವೇಸ್ಟ್ ಡಿವೈಡೆಡ್ ಬೈ 4 ಅಂತ ಮಾಡ್ಕೋತಾ ಇದ್ದೀನಿ. 8.5 ಬರ್ತಾ ಇದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ ಶೇಪನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಕೊಡ್ಬೋದು. ನಾನು ಇಲ್ಲಿ ವಿ ಶೇಪ್ ಕೊಡ್ತಾ ಇದ್ದೀನಿ. ಎಲ್ಲ ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ.
ಬ್ಯಾಕ್ ಪಾರ್ಟ್ ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಲೈನಿಂಗ್ ಅನ್ನ ಈ ತರ ಹಾಕೊಂಡು ಆರ್ಮ್ ಹೋಲು ನೆಕ್ ಅನ್ನ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲಿ. ನೆಕ್ಕಿಗೆ ಮತ್ತು ಆರ್ಮ್ ಹೋಲ್ಗೆ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾಚಸ್ ಹಾಕೋತಾ ಇದ್ದೀನಿ, ಯಾಕಂದ್ರೆ ಆ ಕರ್ವ್ ಶೇಪ್ ಏನಿದೆ ಅದು ಚೆನ್ನಾಗಿ ಟರ್ನ್ ಆಗಲಿ ಅಂತ. ಸ್ಟಿಚ್ ಹಾಕೊಂಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದ್ಮೇಲೆ ಇದೇ ತರ ಫ್ರಂಟ್ ಪಾರ್ಟ್ ಅನ್ನು ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಕನ್ನು ಉಲ್ಟಾ ಮಾಡೋದಕ್ಕಿಂತ ಮುಂಚೆ ಶೋಲ್ಡರ್ ಅಲ್ಲಿ ಟೈಯಿಂಗ್ಗೆ ಈ ತರ 4 ಪೀಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 2.5 ಇಂಚ್ ಅಗಲಕ್ಕೆ ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಉದ್ದ ಬಂದು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿ ಇಟ್ಕೋಬಹುದು. ಇದನ್ನ ಉಲ್ಟಾ ಫೋಲ್ಡ್ ಮಾಡ್ಕೊಂಡು ಈ ತರ ಸ್ಟಿಚ್ ಹಾಕೊಂಡು ಉಲ್ಟಾ ಮಾಡ್ಕೊತಾ ಇದ್ದೀನಿ. ಇದನ್ನ ಉಲ್ಟಾ ಮಾಡ್ಕೊಂಡಿದ್ಮೇಲೆ ಐರನ್ ಮಾಡ್ಕೊತಾ ಇದ್ದೀನಿ. 4 ಪೀಸನ್ನು ಈ ತರ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೇನೇ ಸ್ಟಿಚ್ ಮಾಡ್ಕೊಂಡ್ರು ಐರನ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಐರನ್ ಫಿನಿಶಿಂಗ್ ಇರಲೇಬೇಕು. ಇವಾಗ ರೆಡಿ ಮಾಡ್ಕೊಂಡಿರೋ ಒಂದು ಫ್ಯಾಬ್ರಿಕ್ ಅನ್ನ ಈ ತರ ಒಂದು ಸ್ಟ್ರಿಪ್ ಅನ್ನ ಈ ತರ ತಗೊಂಡು ಆರ್ಮ್ ಹೋಲ್ ಒಳಗಡೆ ಈ ತರ ಹಾಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ತಗೋತಾ ಇದ್ದೀನಿ ಅಂತ. ಶೋಲ್ಡರ್ ಹತ್ರ ಈ ತರ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು. ಫೋಲ್ಡ್ ಆಗಬಾರ್ದು, ಇದು ನೀಟಾಗಿ ಪ್ಲೇಸ್ ಆಗ್ಬೇಕು ಈ ತರ. ಇನ್ನೊಂದು ಸ್ಟ್ರಿಪ್ ಅನ್ನು ಕೂಡ ಇದೇ ತರ ಶೋಲ್ಡರ್ ಹತ್ರ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟ್ರಿಪ್ ಅನ್ನ ಸ್ಟಿಚ್ ಮಾಡಿದ್ಮೇಲೆ ಲೈನಿಂಗ್ ಅನ್ನ ಈ ತರ ಉಲ್ಟಾ ಮಾಡ್ಕೊಂಡು ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಸ್ಟಿಫ್ ಆಗಿ ನಿಲ್ಲಿ ಅಂತ, ಚೆನ್ನಾಗಿರತ್ತೆ ಫಿನಿಶಿಂಗ್ ಅಂತ. ಆರ್ಮ್ ಹೋಲ್ ಮತ್ತು ನೆಕ್ 2 ಸೈಡಲ್ಲೂ ಸ್ಟಿಚ್ ಹಾಕೋತಾ ಇದ್ದೀನಿ, 2ಕ್ಕೂ ಸ್ಟಿಚ್ ಹಾಕೋತಾ ಇದ್ದೀನಿ. ಲೈನಿಂಗ್ ಅನ್ನ ಉಲ್ಟಾ ಮಾಡ್ಕೊಂಡಿದ್ಮೇಲೆ ಸ್ಟ್ರಿಪ್ ನೋಡಿ ಈ ತರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ನೆಕ್ ಅನ್ನ ಉಲ್ಟಾ ಮಾಡ್ಕೊಂಡಿದ್ಮೇಲೆ ಲೈನಿಂಗ್ ಅನ್ನ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಕಟ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ ಫಿನಿಶಿಂಗು.
ಇದೇ ಥರ ಇನ್ನೊಂದು ಫ್ಯಾಬ್ರಿಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫ್ರಂಟ್ ಬ್ಯಾಕ್ ಎರಡು ರೆಡಿ ಆಗಿದೆ. ಇವಾಗ ಶೋಲ್ಡರನ್ನು ಟೈಯಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಟೈಯಿಂಗ್ ಮಾಡಿಕೊಂಡ್ರೆ. ಶೋಲ್ಡರನ್ನು ಟೈಯಿಂಗ್ ಮಾಡ್ಕೊಂಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ. ಶೋಲ್ಡರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯ್ತು ಈ ಥರ. ಇವಾಗ ಒಂದು ಸೈಡ್ ಆರ್ಮ್ ಹೋಲ್ ಮತ್ತು ವೇಸ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ಬಾಟಮ್ ಪಾರ್ಟ್ಗೆ ನಾನು ಫಸ್ಟ್ ಲೇಯರನ್ನು 15 ಇಂಚಸ್ಸು, ಸೆಕೆಂಡ್ ಲೇಯರನ್ನು 18 ಇಂಚಸ್ಸು, ಥರ್ಡ್ ಲೇಯರನ್ನು 26 ಇಂಚಸ್ಸು, ಫೋರ್ತ್ ಲೇಯರನ್ನು 35 ಇಂಚಸ್ ಈ ಥರ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾನು ಮೇನ್ ಫ್ಯಾಬ್ರಿಕಲ್ಲಿ ಬಾಡಿ ಪಾರ್ಟಲ್ಲಿ ಮಿಡಲ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಪಾರ್ಟ್ಗೂ ಎಲ್ಲ ಫಸ್ಟ್ ಲೆಫ್ಟ್ ರೈಟ್ ಮಿಡಲ್ ಎಲ್ಲ ಪಾರ್ಟ್ಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಪ್ಲೀಟ್ಸು. ಹಾಗಾಗಿ ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡಲ್ ಪಾಯಿಂಟ್ ನೋಡ್ಕೋತಾ ಇದ್ದೀನಿ, ನಾಚಸ್ ಹಾಕೋತಾ ಇದ್ದೀನಿ. ಈ ಫಸ್ಟ್ ಲೇಯರ್ ಫ್ಯಾಬ್ರಿಕಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೈಡಲ್ಲಿ ನಾನು ನಾಚಸ್ ಹಾಕೋತಾ ಇದ್ದೀನಿ. ಸೊ ಕೆಳಗಡೆ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡೋದಕ್ಕೂ ಈಸಿ ಆಗುತ್ತೆ, ಇದನ್ನು ವೇಸ್ಟಿಗೆ ಅಟ್ಯಾಚ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಇದೇ ಥರ ಸೆಕೆಂಡ್ ಲೇಯರು, ಥರ್ಡ್ ಲೇಯರ್, ಫೋರ್ತ್ ಲೇಯರ್ ಮೂರಲ್ಲೂ ನಾನು ಈ ಥರ ಮೇಲ್ಗಡೆ ಮತ್ತು ಕೆಳಗಡೆ ಈ ಥರ ನಾಚಸ್ ಹಾಕೋತಾ ಇದ್ದೀನಿ. ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಾಡಿ ಪಾರ್ಟಲ್ಲಿ ಆಲ್ರೆಡಿ ಮಿಡಲ್ ಪಾಯಿಂಟನ್ನು ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಈ ಬಾಡಿ ಪಾರ್ಟದ ಮಿಡಲ್ ಪಾಯಿಂಟಿಗೆ ಫಸ್ಟ್ ಲೇಯರದು ಮಿಡಲ್ ಪಾಯಿಂಟನ್ನು ಈ ಥರ ಪಿನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲೂ ಏನು ನಾಚಸ್ ಕೊಟ್ಕೊಂಡಿದ್ದೀನೋ ಅದನ್ನು ನಾನು ಪಿನ್ ಮೂಲಕ ಪಿನ್ ಮಾಡ್ಕೋತಾ ಇದ್ದೀನಿ. ಈ ಥರ 3 ಪಾರ್ಟಿಗೆ ಪಿನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಹಾಗೇನು ಪ್ಲೀಟ್ಸೂ 3 ಪಾರ್ಟಿಗೆ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಈ ಥರ ಪಿನ್ ಮಾಡ್ಕೊಂಡಿದ್ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು 2-2.5 ಇಂಚ್ ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಲೇಯರ್ ಅಟ್ಯಾಚ್ ಆದಮೇಲೆ ಸೆಕೆಂಡ್ ಲೇಯರ್ಗೆ ಫಸ್ಟ್ ಲೇಯರ್ದು ಮಿಡಲ್ ಪಾಯಿಂಟ್ಗೆ ಸೆಕೆಂಡ್ ಲೇಯರ್ದು ಮಿಡಲ್ ಪಾಯಿಂಟನ್ನು ಮತ್ತು ಆ ಕಡೆದು ಮಿಡಲ್ ಪಾಯಿಂಟ್ಗೆ ಈ ಕಡೆ ಮಿಡಲ್ ಪಾಯಿಂಟ್ಗೆ ಏನೇನು ನಾಚ್ ಮಾಡ್ಕೊಂಡಿದ್ನೋ ಅದನ್ನು 3 ಪಾಯಿಂಟನ್ನು ಪಿನ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಪಿನ್ ಮಾಡ್ಕೊಂಡಿದ್ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ.
ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಆದಮೇಲೆ ಥರ್ಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಸೇಮ್ ಮಿಡಲ್ ಪಾಯಿಂಟ್ಗೆ ಪಿನ್ ಹಾಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಥರ್ಡ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಫೈನಲ್ ಆಗಿ ಫೋರ್ತ್ ಲೇಯರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಲೇಯರ್ಗಳು ಅಟ್ಯಾಚ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫ್ಲೇರ್ ಅಂತೂ ಚೆನ್ನಾಗಿ ಬಂದಿದೆ. ಎಲ್ಲ ಲೇಯರ್ ಅಟ್ಯಾಚ್ ಆದ್ಮೇಲೆ ಸೈಡ್ಸ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಏನು ಮಾರ್ಜಿನ್ ಬಿಟ್ಟಿದ್ನೋ ಆ ಮಾರ್ಜಿನ್ ಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೈಡ್ಸ್ ಅನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ಮೇಲೆ ಬಾಟಮ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಈ ಫ್ರಾಕ್ದು ಫೈನಲ್ ರಿಸಲ್ಟ್ ಈ ತರ ಇದೆ ನೋಡಿ.
ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಹೇಗೆ ಕಾಣಿಸ್ತಾ ಇದೆ ಅಂತ ಬೇಗ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.